ಅಸ್ಸಲಾಮು ಅಲೈಕುಂ. ನಾನು ಅಲಿ ಇಂಗ್ಲಿಷ್ ಹೌಸ್ ಅಕಾಡೆಮಿ ಮತ್ತು ಅಲಿ ಕನ್ನಡ ಕಲಿ ಅಕಾಡೆಮಿಯ ವೇದಿಕೆಯಲ್ಲಿ ಇದ್ದೇನೆ. ನಮ್ಮ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ನಮ್ಮ ಶಿಷ್ಯಂದಿರು, ಅವರಿಗೆ ಭಾಷಣ ಕಲೆಯ ಬಗ್ಗೆ ತರಬೇತಿ ಮತ್ತು ಅವರ ವ್ಯಕ್ತಿತ್ವ ವಿಕಸನದ ಬಗ್ಗೆ ತರಬೇತಿಯನ್ನು ಕೊಡ್ತೇವೆ. ನಮ್ಮ ಈ ಸಂಸ್ಥೆಯ ಒಂದು ಉದ್ದೇಶ ಅಂದರೆ ತುಮಕೂರಿನ ಎಲ್ಲ ಎಲ್ಲ ವರ್ಗದವರಿಗೂ, ಎಲ್ಲ ವಯಸ್ಸಿನವರಿಗೂ, ವಯಸ್ಸಿನ ಮಿತಿ ಯಾವುದೇ ಇಲ್ಲದೆ ಎಲ್ಲರಿಗೂ ಒಂದು ಸದಾವಕಾಶ, ಒಂದು ವ್ಯಕ್ತಿತ್ವ ವಿಕಸನ ಮತ್ತು ಸಂಪರ್ಕ ಮಾಧ್ಯಮಗಳ ಬಗ್ಗೆ ಮತ್ತೆ ವಾಕ್ಚಾತುರ್ಯದ ಬಗ್ಗೆ ಎಲ್ಲ ತರಬೇತಿ ಕೊಡ್ತಾ ಇದ್ದೀವಿ. ಸೊ ಇದರಲ್ಲಿ ಇನ್ನೂ ಕೂಡ ಸ್ಪೆಷಲ್ ಆಗಿ ವಿಶೇಷವಾಗಿ ನಮ್ಮ ಸಮುದಾಯದವರು ಮುಂದೆ ಬಂದು ಇದರ ಸದುಪಯೋಗ ಪಡಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನಾನು ಒಬ್ಬ ಇಂಗ್ಲಿಷ್ ಅಧ್ಯಾಪಕ, ಆಂಗ್ಲ ಭಾಷಾ ಅಧ್ಯಾಪಕನಾದರೂ ನಾನು ಮೂಲತಃ ಕನ್ನಡಿಗ. ನಾನು ಮಂಗಳೂರಿನಿಂದ ಬಂದು 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೇನೆ. ಕನ್ನಡದ ಮೇಲೆ ತುಂಬ ಅಭಿಮಾನವನ್ನು ಇಟ್ಟಿದ್ದೇನೆ. ಸೊ ಈ ಒಂದು ಇಂಟರ್ವ್ಯೂ ಅಲ್ಲಿ, ಈ ಒಂದು ಸಂದರ್ಶನದಲ್ಲಿ ನಮ್ಮ ವಿದ್ಯಾರ್ಥಿಯೊಂದಿಗೆ ಕನ್ನಡದಲ್ಲೇ ಮಾತಾಡೋಣ ಅಂತ ಇದ್ದೀನಿ. ಸೊ ನಾವು ಸ್ಟಾರ್ಟ್ ಮಾಡೋಣ. ಅಸ್ಸಲಾಮು ಅಲೈಕುಂ. ವಲೈಕುಮ್ ಅಸ್ಸಲಾಂ ವರಹಮತುಲ್ಲಾಹಿ ವಬರಕಾತುಹು. ನಿಮ್ಮ ಹೆಸರೇನು? ನನ್ನ ಹೆಸರು ಅಹ್ಮದ್ ನಬೀಲ್. ಅಹ್ಮದ್ ನಬೀಲ್ ಅಂತ. ಓಕೆ, ನಿಮ್ಮ ಹೆಸರಿನ ಅರ್ಥ ಯಾವಾಗಾದರೂ ಹುಡುಕಿದ್ದೀರಾ? ಏನಿರ್ಬೋದು ಅಥವಾ ಪೇರೆಂಟ್ಸ್ ಹತ್ರ ಕೇಳಿದ್ದೀರಾ? ನೋಬೆಲ್. ಏನು? ನೋಬಲ್. ಓಕೆ, ನೋಬಲ್ ಅನ್ನು ಕನ್ನಡದಲ್ಲಿ ಅಂದ್ರೆ ತುಂಬಾ ಗೌರವಯುತವಾದ ವ್ಯಕ್ತಿ ಆಗಬೇಕು. ನೋಡಿ, ನಿಮ್ಮ ತಂದೆಯವರು ಎಷ್ಟೊಂದು ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡಿದ್ದಾರೆ ಅಂದ್ರೆ ನೀವು ನೋಬಲ್ ಆಗಬೇಕು, ಗೌರವಾನ್ವಿತ ವ್ಯಕ್ತಿ ಸಹ ಆಗಬೇಕು ಸಮಾಜದಲ್ಲಿ, ಹೌದಲ್ಲ ಸರ್? ಓಕೆ, ನಬೀಲ್ ಅವರೇ, ಎಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ? ನಮ್ಮನೆ ವಿದ್ಯಾನಿಕೇತನ್ ಕಾಲೇಜ್ ಮುಂದೆ, ಸರಸ್ವತಿ. ವೆರಿ ಗುಡ್. ವಿದ್ಯಾನಿಕೇತನ್ ಕಾಲೇಜ್ ಮತ್ತೆ ಸರಸ್ವತಿಪುರಂ ನಿಮ್ಮ ಮನೆ ಹತ್ರನೇ ಇದೆ. ಅಂದ್ರೆ ವಿದ್ಯೆಯನ್ನು ಸರಸ್ವತಿಯನ್ನು ಎಲ್ಲ ಹತ್ರನೇ ಇರೋದರಿಂದ ನಿಮಗೆ ವಿದ್ಯೆಯಲ್ಲಿ ಅಷ್ಟೊಂದು ಆಸಕ್ತಿ ಅನಿಸುತ್ತೆ ಅಲ್ಲ? ಹಾಗೆ ನಿಮಗೆ ಅತ್ಯುತ್ತಮವಾದ ಪೇರೆಂಟ್ಸ್ ಸಿಕ್ಕಿದ್ದಾರೆ, ಶಿಕ್ಷಕರು. ಓಕೆ, ನಿಮ್ಮ ನಿಮ್ಮ ತಂದೆಯವರ ಹೆಸರು? ನಮ್ಮ ಅಪ್ಪನ ಹೆಸರು ಶಬ್ಬೀರ್ ಅಹ್ಮದ್. ಶಬೀರ್ ಅಹ್ಮದ್ ಅಂತ. ಓಕೆ, ಅವ್ರು ಏನ್ ಮಾಡ್ತಾ ಇದ್ದಾರೆ? ಅವರು ಮಹಾನಗರ ಪಾಲಿಕೆಯಲ್ಲಿ ಮ್ಯಾನೇಜರ್. ಓಕೆ, ಮಹಾನಗರ ಪಾಲಿಕೆಯಲ್ಲಿ ವ್ಯವಸ್ಥಾಪಕರಾಗಿದ್ದಾರೆ, ಸರಿಯಾ? ಓಕೆ. ಸೊ ನಿಮ್ಮ ನಿಮ್ಮ ತಾಯಿಯವರು, ನಿಮ್ಮ ಅಮ್ಮ ಏನು ಮಾಡ್ತಾರೆ? ನಮ್ಮಮ್ಮ ಏನು ಮನೇಲೆ ಕೆಲಸ ಮಾಡ್ತಾರೆ. ಮನೇಲೇ ಇರ್ತಾರೆ. ಓಕೆ, ಮನೆ ಯಜಮಾನಿ ಅನ್ಬೋದು. ಸೊ ನಿಮಗೆ ಯಾರು ಇಷ್ಟ, ಅಪ್ಪನ ಅಮ್ಮನ? ಇಬ್ರು ಮುಂದೆ ಇರುವಾಗ ಕೇಳಬೇಕು. ಹಾಂ, ಹೇಳಿದ್ರೆ ಇಬ್ರು ನಿಮಗೆ ಫೇವ್ರೇಟಾ? ಓಕೆ. ನಿಮ್ಮ ನಿಮ್ಮ ಸಹೋದರಿ ಅಂದ್ರೆ ನಿಮ್ಗೆ ಆಗಲ್ಲ ಸ್ವಲ್ಪ ಅನ್ಸುತ್ತೆ ಅಲ್ಲ? ಹೌದಂತೆ. ಹೌದು ಅಂದ್ರೆ. ಓಕೆ, ನಿಮ್ಮ ಸಹೋದರಿಯರು ಎಷ್ಟು ಜನ ಇದ್ದಾರೆ? ಒಬ್ಳು ತಂಗಿ, ಒಬ್ಳು ತಮ್ಮ. ಒಬ್ಳು ತಂಗಿ, ಒಬ್ಳು ತಮ್ಮ. ಓಕೆ, ಮತ್ತೆ ನಿಮ್ಮ ತಂಗಿ ಮತ್ತೆ ತಮ್ಮ ಏನ್ ಮಾಡ್ತಾ ಇದ್ದಾರೆ? ನನ್ನ ತಂಗಿ 8ನೇ ತರಗತಿಯಲ್ಲಿ ಓದ್ತಿದ್ದಾರೆ, ಸೀಕ್ರೆಟ್ ಹಾರ್ಟ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ತಮ್ಮ 2ನೇ ತರಗತಿಯಲ್ಲಿ ಓದ್ತಿದ್ದಾರೆ, ಸೀಕ್ರೆಟ್ ಹಾರ್ಟ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಆಮೇಲೆ ನಿಮ್ಮ ನಿಮ್ಮ ಬಗ್ಗೆ ನೀವು ಏನು ಮಾಡ್ತಾ ಇದ್ದೀರಾ ಇವಾಗ? ಏನು ಓದ್ತಾ ಇದ್ದೀರಾ? ನಾನು ಫಸ್ಟ್ PUC. ಫಸ್ಟ್ PUC ಕನ್ನಡದಲ್ಲಿ ಹೇಳಿದ್ರೆ ಏನನ್ಬೋದು ಕನ್ನಡದಲ್ಲಿ? ಪ್ರಥಮ ವರ್ಷದ PUC ಓದ್ತಾ ಇದ್ದೀರಾ ಅಥವಾ ಪದವಿ ಪೂರ್ವ ಪ್ರಥಮ ಮಾಡ್ತಾ ಇದ್ದೀರಾ? ಓಕೆ, ಎಸ್. ಯಾರಾದರೂ ನಗ್ತಾ ಇದ್ರೆ ಅವರನ್ನ ನೆಕ್ಸ್ಟ್ ಕನ್ನಡ ಇಂಟರ್ವ್ಯೂಗೆ ಕಳಿಸೋಣ ಅಂತ ಅಲ್ವಾ? ಹೌದು. ಆಮೇಲೆ ನೀವು ಏನಾಗಬೇಕು ಅಂತ ಇದ್ದೀರಾ? ನಿಮ್ಮ ಓದು ವ್ಯಾಸಂಗ ಎಲ್ಲ ಮುಗಿಸಿದ ಮೇಲೆ ಏನಾಗಬೇಕು, ಏನು ಮಾಡಬೇಕು ಜೀವನದಲ್ಲಿ? ನನಗೆ ಬಿಸ್ನೆಸ್ ಮ್ಯಾನ್ ಆಗಕ್ಕೆ ಇಷ್ಟ. ಓಕೆ, ವ್ಯಾಪಾರದಲ್ಲಿ ಮುಂದುವರಿಯಬೇಕು. ಅದಾನಿ ಏನು ಅಂಬಾನಿ ಅದಾನಿ ಥರನೇ ಅಷ್ಟೊಂದು ಬೇಡ ಅಲ್ಲ? ತುಂಬ ಜಾಸ್ತಿ ಮಾಡಿದ್ರೆ ನಮಗೆ ಸಮಾಜದ್ದು ತಂದೆ ತಾಯಿದೆಲ್ಲ ನೆನಪು ಬರಲ್ಲ. ಕರೆಕ್ಟ್? ಓಕೆ. ಸೊ ಈಗ PUC ಯಾವ ಇದರಲ್ಲಿ ಓದ್ತಾ ಇದ್ದೀರಾ? ಅಂದರೆ ಸೈನ್ಸ್, ಕಾಮರ್ಸ್ ಅಲ್ಲಿ ಓದ್ತಾ ಇದ್ದೀರಾ? ಓಕೆ, ಕಾಮರ್ಸ್ ಇಸ್ ವೆರಿ ರಿಲೇಟೆಡ್ ಟು ಬಿಸ್ನೆಸ್, ವ್ಯವಹಾರದ ಬಗ್ಗೆ, ವ್ಯವಹಾರ ಅಧ್ಯಯನ ಅಂತಾರೆ ಅಲ್ಲ ಕಾಮರ್ಸ್. ಸೊ ಮುಂದೆ ಏನು ಮಾಡಬೇಕು ಅಂತಿದ್ದೀರಾ? BCom, BBM, BBA ಆದಮೇಲೆ MBA. BBA ಆದಮೇಲೆ MBA. ಓಕೆ. ಸೊ ಇದರಲ್ಲೇ ವ್ಯವಹಾರದ ಅಧ್ಯಯನದಲ್ಲೇ ಪದವೀಧರರಾಗಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಅದರಲ್ಲೇ ಪಡೆದು ಮುಂದೆ ಒಂದು ದೊಡ್ಡ ಉದ್ಯಮಿ ಆಗಲಿದ್ದಾರೆ ಮಿಸ್ಟರ್ ನಬೀಲ್. ಇವಾಗಲೇ ಹೆಸರನ್ನು ನೆನಪಿಟ್ಕೊಳ್ಳಿ, ಒಂದು ಮುಂದಿನ ಕಾಲದ ದೊಡ್ಡ ಉದ್ಯಮಿಗಳು ಇನ್ಶಾ ಅಲ್ಲಾಹ್.
ಆಮೇಲೆ ನಿಮ್ಮ ತಂದೆ ತಾಯಿಯ ಸಹಕಾರ ಹೇಗಿದೆ ನಿಮ್ಮ ಇದರಲ್ಲಿ, ನಿಮ್ಮ ವಿದ್ಯಾಭ್ಯಾಸಕ್ಕೆ ಅಥವಾ ನಿಮಗೆ ಕಾನ್ಫಿಡೆನ್ಸ್ ಕೊಡುವುದಕ್ಕಾಗಿರ್ಬೋದು, ಈ ಈ ಕಲಿಕೆಗೆ, ಈ ಟ್ರೈನಿಂಗ್ಗೆ ಬರೋಕ್ಕೆ ಎಲ್ಲ ಹೇಗೆ ಅವರ ಸಪೋರ್ಟ್ ಇದೆ? ನಮ್ಮ ಅಪ್ಪನೇ ಕಳಿಸಿದ್ರು. ಇಂಗ್ಲಿಷ್ ಬಂದರೂ ಹೋಗಿ ಏನಾಗಲ್ಲ, ಕಲ್ತ್ರೆ ನೀವು ಕಲೀರಿ, ಎಲ್ಲರೂ ಕಲಿಸ್ರಿ. ವೆರಿ ಗುಡ್. ಒಬ್ಬರು ಸಮಾಜ ಸೇವೆಯಲ್ಲಿದ್ದರೆ, ಒಬ್ಬರು ಮಹಾನಗರ ಪಾಲಿಕೆ ವ್ಯವಸ್ಥಾಪಕರು ಅಂದರೆ ಅವರು ಒಂದು ಸಿಟಿ, ಒಂದು ನಾಡನ್ನು ಮತ್ತು ಅಲ್ಲಿನ ಎಲ್ಲ ಸಮಸ್ಯೆಗಳನ್ನು ನೋಡ್ತಾರೆ. ಇಂಥವರ ಸಜೆಷನ್ಸ್ಗಳು, ಇಂಥವರ ಮಾರ್ಗದರ್ಶನ ನಾವು ಕೇಳಬೇಕು. ಬರೀ ಅವರ ಮಕ್ಕಳಿಗೆ ಅಂತಲ್ಲ, ನಮ್ಮ ಶಾಲೆಗಳು, ನಮ್ಮ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳು ಇಂಥವರನ್ನು ಮುಖ್ಯ ಅತಿಥಿಗಳಿಗಾಗಿ, ಈಗ ಆಗಸ್ಟ್ 15 ಬರ್ತಾ ಇದೆ, ಅಂಥ ಪ್ರೋಗ್ರಾಮ್ಗಳಿಗೆ ಇಂತಹವರನ್ನು ನಮ್ಮ ಮಹಾನಗರ ಪಾಲಿಕೆ ಇರ್ಬೋದು, ಯಾವುದೇ ಒಂದು ಸಮಾಜ ಸೇವೆಯಲ್ಲಿ ತೊಡಗಿ ಅವರು ಬಂದು ಮಕ್ಕಳಿಗೆ ಮಾರ್ಗದರ್ಶನ ನೀಡಬೇಕು ಅಂತ ನನ್ನ ಅಭಿಪ್ರಾಯ. ಓಕೆ. ಆಮೇಲೆ ನಿಮ್ಮ ಲೈಕ್ಸ್ ಬಗ್ಗೆ, ನಿಮಗೆ ಯಾವುದರಲ್ಲಿ ಆಸಕ್ತಿ, ನಿಮಗೆ ನೆಚ್ಚಿನ ಸಬ್ಜೆಕ್ಟ್ ಯಾವುದು, ನೆಚ್ಚಿನ ವಿಷಯ ಯಾವುದು? ನೀವು ಕನ್ನಡ ಲೈಕ್ ಮಾಡ್ತೀರಾ, ಇಂಗ್ಲಿಷ್, ಆಂಗ್ಲ ಭಾಷೆಯನ್ನು ಲೈಕ್ ಮಾಡ್ತೀರಾ? ವೆರಿ ಗುಡ್. ಆಮೇಲೆ ನಿಮ್ಮ ಇಷ್ಟವಾದ ಬಣ್ಣ ಯಾವುದು? ಕಪ್ಪು ಬಣ್ಣ ನಿಮಗೆ ಇಷ್ಟ? ಓಕೆ, ದಟ್ಸ್ ಗುಡ್. ಆಮೇಲೆ ನಿಮಗೆ ಇಷ್ಟವಾದ ತಿನಿಸು ಯಾವುದು? ಬಿರಿಯಾನಿ ನೀವು ತಿಂತೀರಾ ಅಲ್ಲ ಬರೀ ನೋಡೋದಾ? ಬರೀ ನೀವು ಬಿರಿಯಾನಿ ತಿನ್ನಂಗೆ ಕಾಣಿಸ್ತಾ ಇದೆ, ಇನ್ನೂ ಚೆನ್ನಾಗಿ ತಿನ್ಬೇಕು. ಓಕೆ. ಆಮೇಲೆ ನಿಮ್ಮ ಊರು ಯಾವುದು? ಮೂಲತಃ ಊರು ನೀವು ತುಮಕೂರಿನವರೇನಾ ಅಲ್ಲ ಪಾವಗಡೆಯಿಂದ ಬಂದ್ರ? ನೀವು ಹುಟ್ಟಿದ್ದು ತುಮಕೂರಲ್ಲ ಪಾವಗಡದಲ್ಲಿ? ಪಾವಗಡದಲ್ಲಿ. ತುಮಕೂರಿಗೆ ಬಂದು ಎಷ್ಟು ವರ್ಷ ಆಯಿತು? 5 ರಿಂದ 6 7 ವರ್ಷ ಆಯಿತು. ಸೊ ತುಮಕೂರಿಗೆ ಬಂದದ್ದು ಒಳ್ಳೇದಾಯ್ತು ಅಂದ್ಕೊಡ್ತೀರಾ ಅಲ್ಲ ಅಲ್ಲೇ ಚೆನ್ನಾಗಿತ್ತು ಅಂತೀರಾ? ಒಳ್ಳೇದಾಯ್ತಾ? ವೆರಿ ಗುಡ್. ಓಕೆ, ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡಿದ್ದೀರಾ. ನಾವು ಜೋರಾಗಿ ಚಪ್ಪಾಳೆ ಹೊಡೆಯೋಣ ಮಿಸ್ಟರ್ ನಬೀಲ್ ಅವರಿಗೆ. ಅವರ ಅಪ್ಪನೂ ಹೇಳಿದ್ರು, ಅವರು ಇಷ್ಟೊಂದು ಜಾಸ್ತಿ ಸ್ಟೇಜ್ಗೆಲ್ಲ ಬಂದಿಲ್ಲ, ವೇದಿಕೆ ಮೇಲೆ ಬಂದಿಲ್ಲ, ಒಂದು 2-3 ಸಲ. ಆದರೆ ಇವರಲ್ಲಿ ನನಗೆ ತುಂಬಾ ಲೈಕ್ ಆಗಿದೆ ಅಂದರೆ ತುಂಬಾ ಕಾನ್ಫಿಡೆನ್ಸ್ ಇದೆ, ಆತ್ಮವಿಶ್ವಾಸ ಇದೆ. ಎಲ್ಲ ವಿದ್ಯಾರ್ಥಿಗಳು, ಸ್ಕೂಲ್ ವಿದ್ಯಾರ್ಥಿಗಳು ಇರಬಹುದು ಅಥವಾ ಕಾಲೇಜು ವಿದ್ಯಾರ್ಥಿಗಳು ಈ ತರಹದ ಕಾನ್ಫಿಡೆನ್ಸ್ ಅನ್ನು ಬೆಳೆಸ್ಕೊಳ್ಬೇಕು. ಹಾಗೆ ಕಾನ್ಫಿಡೆನ್ಸ್ ಅನ್ನು ಪಾಸಿಟಿವ್ ಆಗಿ, ನಮ್ಮ ಹತ್ರ ಆತ್ಮವಿಶ್ವಾಸ ಇರ್ಬೋದು, ಧೈರ್ಯ ಇರ್ಬೋದು. ಕೆಲವರು ಏನ್ ಮಾಡ್ತಾರೆ, ಅದೇ ಇಟ್ಕೊಂಡು ಎಲ್ಲೋ ರೋಡಲ್ಲಿ ಹೋಗಿ ಜಗಳ ಮಾಡೋಣ, ಅದರಲ್ಲಿ ತೋರಿಸ್ಬೇಕು. ಇಲ್ಲಿ ಬಂದು ಸ್ಟೇಜಲ್ಲಿ ಬಂದು ಮಾತಾಡ್ಬೋದಾ, ನೀವು ಒಬ್ಬ ಲೀಡರ್ ಆಗ್ಬೋದಾ, ಸಮಾಜಕ್ಕೆ ಒಂದು ಒಳ್ಳೆಯದು ಮಾಡ್ತೀರಾ, ಅದಕ್ಕಾಗಿ ಉಪಯೋಗಿಸಬೇಕು. ಸೊ ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ತುಂಬಾ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿದ್ದು. ಹಾಗೆ ನಿಮಗೆ ಆಲ್ ದ ಬೆಸ್ಟ್, ನಿಮಗೆ ಎಲ್ಲ ಶುಭಾಶಯಗಳು. ಇನ್ನೊಂದು ಸಂದರ್ಶನ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗೋಣ. ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಹಾಗೆ ಇತರರೊಂದಿಗೆ ಶೇರ್ ಮಾಡಿ, ಹಂಚಿಕೊಳ್ಳಿ. ಜಜಾಕಲ್ಲಾಹು ಖೈರ್. ಅಸ್ಸಲಾಮು ಅಲೈಕುಂ.